ತುಂಬ ನಂಬಿದ್ದೆ ಅವರನ್ನು. ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ. ಕೊನೆವರೆಗೂ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾವಾಗ ಅವರ ಅವಶ್ಯಕತೆ ತುಂಬ ಇತ್ತೋ ಅಂಥ ಸಂದರ್ಭದಲ್ಲಿ ಅವರು ನನ್ನ ಬಿಟ್ಟು ಹೊರಟು ಹೋದರು. ಅವರ ನಿಜ ಸ್ವರೂಪ ನನಗೆ ಅರ್ಥ ಆಗಲಿ ಅಂತ ತಾನೇ ರಾಯರೇ ನೀವು ಹೀಗೆಲ್ಲ ಮಾಡಿದ್ದು ಅಂತ ನಮ್ಮ ರಾಯರನ್ನ ಕೇಳಿದೆ. ಅದಕ್ಕೆ ರಾಯರು ಹೇಳಿದ್ರು, ಮಗು, ಅವರ ನಿಜ ಸ್ವರೂಪ ಅರ್ಥ ಆಗಲಿ ಅಂತ ಅಲ್ಲ ಹೀಗೆಲ್ಲ ಮಾಡಿದ್ದು, ಬದಲಾಗಿ ನಿನ್ನ ನಿಜ ಸ್ವರೂಪ ಏನು ಅಂತ ನಿನಗೆ ಅರ್ಥ ಆಗಲಿ ಅಂತ ಹೀಗೆಲ್ಲ ಮಾಡಿದೆ. ನಿನ್ನ ಶಕ್ತಿ ಏನು ಅಂತ ನಿನಗೆ ಅರ್ಥ ಆಗಲಿ ಅಂತ ಹೀಗೆಲ್ಲ ಮಾಡಿದೆ. ನೀನು ಯಾರಿದ್ರೂ ಇಲ್ಲ ಅಂದರೂ ನೀನು ಸಂತೋಷವಾಗಿ ಬದುಕಬಹುದು ಅಂತ ತಿಳಿಯಲಿ ಅಂತ ಹೀಗೆಲ್ಲ ಮಾಡಿದೆ. ನಿನಗೆ ನಿಜವಾಗಿಯೂ ಯಾರ ಅವಶ್ಯಕತೆಯೂ ಇಲ್ಲ. ನಿನ್ನ ಜೀವನದ ರೂವಾರಿ ನೀನೇ ನಿನ್ನ ಜೀವನದ ಸಾರಥಿ ಅಂತ ತಿಳಿಸಬೇಕಾಗಿತ್ತು. ಅದಕ್ಕೆ ಹೀಗೆಲ್ಲ ಮಾಡಬೇಕಾಯಿತು ಅಂತ ರಾಯರು ಹೇಳಿದರು. ಆಗ ನನಗೆ ಅರ್ಥ ಆಗಿದ್ದು ಒಂದು ವಿಷಯ, ನಾವು ಬರೋದು ಒಬ್ಬರೇ, ಹೋಗೋದು ಒಬ್ಬರೇ. ಬಂದ ದಾರಿಯಲ್ಲಿ ನಗ್ತಾ ಮಾತಾಡೋರನ್ನು ನಗ್ತಾ ಮಾತಾಡಿಸೋಣ, ದೂರ ಹೋಗಲೇಬೇಕಂತವ್ರನ್ನ ಖುಷಿಯಿಂದ ಬೀಳ್ಕೊಡೋಣ. ಯಾಕಂದರೆ ನಮ್ಮದಲ್ಲದ್ದು ನಮ್ಮದಲ್ಲ, ನಮ್ಮದೇ ಆಗಿದ್ದರೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಯಾರಿದ್ರೂ ಇಲ್ಲ ಅಂದರೂ ನಮ್ಮ ಪ್ರಯಾಣ ಕೊನೆ ಮುಟ್ಟೋವರೆಗೂ ಸಾಗಲೇಬೇಕು. ನಮ್ಮನ್ನು ನಾವು ಪ್ರೀತಿಸಿ ಗೌರವಿಸೋಣ, ಸದೃಢವಾಗಿ ಆರೋಗ್ಯ ಕಾಪಾಡಿಕೊಳ್ಳೋಣ.